ಒಂದು ದಿನ ಗುರುಕುಲದಲ್ಲಿ ರಾಜಕುಮಾರನ ಅಧ್ಯಯನ ಮುಗಿಯಿತು. ಗುರುಕುಲದಿಂದ ಬೀಳ್ಕೊಡುವಂಥ ಒಂದು ಸಮಾರಂಭ ಇತ್ತು. ರಾಜನು ಮಗನನ್ನು ಕರೆದುಕೊಂಡು ಹೋಗಲು ಗುರುಕುಲಕ್ಕೆ ಬಂದನು. ಆಗ ರಾಜಕುಮಾರನು ಗುರುಗಳ ಪಾದಕ್ಕೆ ನಮಸ್ಕರಿಸಿ, ಗುರುಗಳೇ, ಹೋಗಿ ಬರುತ್ತೇನೆ ಎಂದನು. ಆಗ ಗುರುಗಳು, ಮಗು, ನನ್ನ ಕೋಣೆಯಲ್ಲಿ ಒಂದು ಕೋಲಿದೆ, ತೆಗೆದುಕೊಂಡು ಬಾ ಎಂದರು. ಕೋಲನ್ನು ತಂದುಕೊಟ್ಟ ರಾಜಕುಮಾರ ಗುರುಗಳಿಗೆ. ಆಗ ಗುರುಗಳು ಆ ಕೋಲಿನಿಂದ ರಾಜನ ಬೆನ್ನಿಗೆ ಒಂದು ರಭಸವಾದ ಹೊಡೆತವನ್ನು ಹೊಡೆದರು. ಆ ಹೊಡೆತ ಹೇಗಿತ್ತೆಂದರೆ ಗುರುತು ಬೀಳುವಂಥ ಹೊಡೆತವಾಗಿತ್ತು. ಹೊಡೆದ ತಕ್ಷಣ, ಹೊಸ್ತ ಮಂಗಳವಾಗಲಿ, ತಂದೆಯೊಡನೆ ಹೋಗಿ ಬಾ ಎಂದರು. ಇದನ್ನೆಲ್ಲ ನೋಡಿದ ರಾಜನು ಆಶ್ಚರ್ಯಚಕಿತಗೊಂಡನು. ಗುರುಗಳಿಗೆ ಕೇಳಿದನು, ಗುರುಗಳೇ, ನಿಮ್ಮ ಗುರುಕುಲದಲ್ಲಿ ಒಬ್ಬ ಯುವರಾಜನನ್ನು ಬೀಳ್ಕೊಡುವಾಗ ಆಶೀರ್ವಾದ ಮಾಡುವಂಥ ಪದ್ಧತಿ ಇದೆ, ರೂಢಿ ಇದೆ. ಹಾಗಾಗಿ ನನ್ನ ಮಗನ ಬೆನ್ನಿಗೆ ಗುರುತು ಬೀಳುವಂಥ ಹೊಡೆತವನ್ನು ಹೊಡೆದಿದ್ದೀರಾ? ಆತ ಏನು ತಪ್ಪು ಮಾಡಿದ್ದ ಗುರುಗಳೇ? ಆತನನ್ನು ಯಾತಕ್ಕಾಗಿ ದಂಡಿಸಿದ್ದೀರಾ ಎಂದು ಕೇಳಿದನು. ಆಗ ಗುರುಗಳು, ನಿನ್ನ ಮಗ ನಯ ವಿನಯ ಗುಣ ಸಂಪನ್ನನು. ನಿನ್ನ ಮಗನಿಗೆ ನಾನು ವಿಧ ವಿಧವಾದ ಶಿಕ್ಷಣವನ್ನು ಕೊಟ್ಟಿದ್ದೇನೆ. ಆತನಿಗೆ ನೋವಿನ ಶಿಕ್ಷೆಯನ್ನು ಕೊಡುವಂಥ ಅವಕಾಶವನ್ನೇ ಕೊಟ್ಟಿಲ್ಲ ಆತ ನನಗೆ. ಹಾಗಾಗಿ ಮುಂದೆ ಅವನು ಒಂದು ರಾಜ್ಯಭಾರ ಮಾಡುವಾಗ ಪ್ರಜೆಗಳ ನೋವು ಹೇಗಿದೆ ಎಂಬುದು ಆತನಿಗೂ ಅರಿವಾಗಬೇಕೆಂದರೆ ನೋವಿನ ಪಾಠವನ್ನು ಕಲಿತಿರಬೇಕು. ಹಾಗಾಗಿ ಆತನಿಗೆ ನಾನು ಶಿಕ್ಷೆಯಲ್ಲ, ಒಂದು ಪರೀಕ್ಷೆಯನ್ನು ಮಾಡಿದ್ದೇನೆ. ಇದು ನನ್ನ ಆಶೀರ್ವಾದವೇ ಸರಿ ಎಂದರು. 2 ಕಲ್ಲನ್ನು ತಂದು ಒಬ್ಬ ಶಿಲ್ಪಿ ಮೂರ್ತಿಗಳನ್ನು ಮಾಡೋಕ್ಕೆ ನೋಡ್ತಾನೆ. ಆವಾಗ ಒಂದು ಕಲ್ಲು, ನಾನು ಮೂರ್ತಿ ಆಗಲ್ಲ, ನಾನು ಹೀಗೆ ಇರ್ತೀನಿ ಅಂತ ಓಡೋಗುತ್ತೆ. ಇನ್ನೊಂದು ಕಲ್ಲು ಸಾವಿರಾರು ಪೆಟ್ಟುಗಳನ್ನು ತಿಂದು ಒಂದು ಗರ್ಭಗುಡಿಯಲ್ಲಿ ಮೂರ್ತಿಯಾಗಿ ಕೂರುತ್ತೆ. ಓಡಿ ಹೋದಂಥ ಕಲ್ಲನ್ನು ಕಾಲಲ್ಲಿ, ಚಪ್ಪಲಿ ಕಾಲಲ್ಲಿ ತುಳಿದು ಒದ್ದಾಡುವಂಥ ಜಾಗದಲ್ಲಿರುತ್ತೆ. ಆದರೆ ಸಾವಿರಾರು ಪೆಟ್ಟನ್ನು ತಿಂದದ್ದು ಇವತ್ತು ನಾವೆಲ್ಲ ಕೈ ಜೋಡಿಸಿ ಸಾವಿರಾರು ಬೇಡಿಕೆಗಳನ್ನು ಇಡ್ತೀವಿ. ಹಾಗೆ ಒಬ್ಬ ಮನುಷ್ಯನ ಜೀವನದಲ್ಲೂ ಸಾಕಷ್ಟು ನೋವುಗಳು, ತೊಂದರೆಗಳು, ಪೆಟ್ಟುಗಳು ಬಿದ್ದಾಗ ಅವನು ನಿಜವಾದ ಮನುಷ್ಯನಾಗಲು ಸಾಧ್ಯ.